ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಲೈವಲ್ಲಿ ಮಾರ್ಕೆಟ್ ಡ್ರಾಯಿಂಗ್ ಬರ್ದಿದ್ವಿ, ಅದು ವರ್ಕ್ ಆಗಿದೆ ಇಲ್ವಾ, ಆ್ಯಂಡ್ ತಮ್ಲೈನ್ಗೆ ಲೈವಲ್ಲಿ ಡ್ರಾಯಿಂಗ್ ಬರ್ದಿರೋದು ಆಗಬೇಕಾ ಇಲ್ಲ ಅನಾಲಿಸಿಸ್ ಆಗಬೇಕಾ ಒಂದ್ಸಲಿ ನೋಡೋಣ. ಕಾಮೆಂಟ್ ಮಾಡಿರಿ ಯಾವ್ದು ಬೆಸ್ಟ್ ಕಾಣುತ್ತೆ ಅಂತ. ಓಕೆ, ನಾನಂತೂ ಬೆಳಗ್ಗೆ ತಮ್ಲೈನ್ ರೆಡಿ ಮಾಡಿ ಇಟ್ಟಿದ್ದೀನಿ, ನೀವು ಒಂದ್ಸಲಿ ನೋಡಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಯಾಕಂದರೆ ಎರಡು ಅಷ್ಟು ಪರ್ಫೆಕ್ಟಾಗಿ ನಾವು ಏನು ಹೇಳಿದ್ದೀವಿ, ಏನು ಬರ್ತಿದ್ದೀವಿ, ನಮ್ಮ ಲೆವೆಲ್ಸ್ ಹೆಂಗಿದೆ ಅದೇ ವರ್ಕ್ ಆಗಿದೆ. ಅದು ಬಿಟ್ಟು ಎಕ್ಸ್ಟ್ರಾ ಒಂದು ಕ್ಯಾಂಡಲ್ ಬಂದಿಲ್ಲ. ನೋಡೋಣ, ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೆ ಅದನ್ನು ನೋಡೋಣ. ఓకే, కేసుకొని బ్రేక్ అయింది అంటే రీట్రేస్ చేసి మళ్ళీ లో క్రాస్ అవ్వాలి, అప్పుడే సెల్లింగ్ ప్లాన్ చేసుకోవాలి. ಕೇಳಿಸ್ಕೊಂಡ್ರಲ್ವಾ? ಈ ಝೋನ್ 24,103 ಇದು ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡಬೇಕು. ನಮ್ಮ ಮೇಜರ್ ಸಪೋರ್ಟ್ವರೆಗೂ ರೈಟ್. ಮೇಜರ್ ಸಪೋರ್ಟ್ ಎಷ್ಟು? 23,941. ಇವಾಗ ಲೈವ್ ಮಾರ್ಕೆಟ್ ನೋಡೋದಾದರೆ ಲೆವೆಲ್ ಚೇಂಜ್ ಮಾಡಿದ್ದೀನಿ. ಆಲ್ರೆಡಿ ಇದಕ್ಕೆ ಮುಂಚೆ ವೀಡಿಯೋ ಮಾಡಿದೆ, ಆಮೇಲೆ ಸ್ವಲ್ಪ ಬೇರೆ ಕೆಲಸಕ್ಕೆ ಅದು ಹೋಯ್ತು, ಮತ್ತೆ ಮಾಡ್ತಿದ್ದೀನಿ. ಈಗ ನೋಡಿ ಲೈವ್ ಮಾರ್ಕೆಟಲ್ಲಿ ಯಾವ ಥರ ಬಂದಿದೆ ಲೆವೆಲ್ಸ್ ಅನ್ನೋದು. 23,000 ಎಷ್ಟದು 941. ನೀವು 23,941 ಸಪೋರ್ಟ್ ಹಾಕಿ. ಇದು ಆಲ್ರೆಡಿ ಮಂಡೇ ಲೆವೆಲ್ಸ್. ಇದು ನಮ್ಮ ಲೆವೆಲ್ಸ್ 941. ಏನು ಅನಾಲಿಸಿಸ್ ಮಾಡಿದ್ವಿ ಅಂದರೆ ನಮ್ಮ ಝೋನ್ ಬ್ರೇಕ್ ಆಗಿದೆ ಅಂದರೆ, ಇಲ್ಲಿ ಝೋನ್ ಇತ್ತಲ್ವ, ಈ ಝೋನ್ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಕ್ರಾಸ್ ಆಗೋಗಿ ಇಲ್ಲಿವರೆಗೂ ಬರುತ್ತೆ ಅಂತ. ಇದು ಬ್ರೇಕ್ ಆಯಿತು, ಇದು ಲೋ ಇಂದ ಸೆಲ್ಲಿಂಗ್ ಡ್ರಾಯಿಂಗ್ ಬರ್ದಿದ್ವಿ. ಇದು ಪರ್ಫೆಕ್ಟಾಗಿ ನಮ್ಮ ಸಪೋರ್ಟ್ವರೆಗೂ ಬಂದಿದೆ. ನೀವು ಜೂಮ್ ಮಾಡಿ ಚೆಕ್ ಮಾಡಿ 41 ಅಲ್ಲಿವರೆಗೂ ಬಂದು ವಿತೌಟ್ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದೆ. ಕಂಪ್ಲೀಟ್ ಫಾಲ್. ಈ ಫಾಲ್ ಕ್ಯಾಚ್ ಮಾಡಿದ್ವಿ ನಾವು. ಓಕೆ, ಇದು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ. ಟೆಲಿಗ್ರಾಮ್ ಸಲ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಟೆಲಿಗ್ರಾಮಿಂದ ಹೋದರೆ ಯಾವುದೇ ಕಾರಣಕ್ಕೂ ಬರಬೇಡಿ, ನಾನು ಸೇರಿಸಲ್ಲ. ಓಕೆ, ಇಲ್ಲಿ ನೋಡಿ ಇವತ್ತು ಟೆಲಿಗ್ರಾಮ್ ಏನು ಅಪ್ಡೇಟ್ ಮಾಡಿದ್ವಿ. ಓದ್ಕೊಳ್ಳಿ, ಮಾರ್ಕೆಟ್ ಕನ್ಫ್ಯೂಸ್ ಮಾಡುತ್ತೆ. 15 ನಿಮಿಷ ಇಟ್ಕೊಂಡು ವೆಯ್ಟ್ ಮಾಡಿ ಅಂತ. ಆಮೇಲೆ ಸಪೋರ್ಟ್ ಬ್ರೇಕ್ ಆದರೆ ಇದು ಫಾಲ್ ಆಗುತ್ತೆ ಅಂತ ನೋಡಿ, ಇಲ್ಲಿ ಡ್ರಾಯಿಂಗ್ ಬರೆದು ಕೊಟ್ಟಿದ್ದೀನಿ. ಇದು ಲೋ ಬ್ರೇಕ್ ಆದರೆ ಮಾರ್ಕೆಟ್ ಅನ್ನೋದು ಫಾಲ್ ಆಗುತ್ತೆ. 941 ಸಪೋರ್ಟ್ ನೋಡಿದ್ರಲ್ವ, ನೋಡಿ ಇಲ್ಲಿದೆ 941ವರೆಗೂ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ. ಡ್ರಾಯಿಂಗ್ ಬರೆದಿದ್ದೀವಿ. ನೆಕ್ಸ್ಟು ನಾವು ಡ್ರಾಯಿಂಗ್ ಬರೆದ್ರ ಕಡೆ ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು ಅಂದರೆ 24,450 ಪಿ ಎಂಟ್ರಿ 360. ಅದು 540ಗೆ ಹೋಗಿದೆ, ಹೋಗಿ ನೋಡ್ಕೋಬೋದು ನೀವು. 540 600ವರೆಗೂ ಹೋಗಿರ್ಬೋದು. 540 ನಾವು ಆ್ಯಕ್ಟಿವ್ ಇದ್ವಿ. ಓಕೆ, ಇದು ಟಾರ್ಗೆಟ್ಸ್ ಬರ್ತಾ ಇರೋದು. ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ಸ್ಟೂಡೆಂಟ್ಸ್ ಒಬ್ರದ್ದು 40,500, 40,000, 20,000 ಎಲ್ಲ ಬಂದಿದೆ. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ನಮ್ಮ ಡ್ರಾಯಿಂಗ್, ನಾವು ಏನು ಡ್ರಾಯಿಂಗ್ ಬರ್ದಿದ್ದೀವಿ ಆ ಡ್ರಾಯಿಂಗ್ ಹೆಂಗೆ ವರ್ಕ್ ಆಗಿದೆ ನೋಡಿ, ಅದು ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿದ್ದೀನಿ. ಲೈವ್ ಮಾರ್ಕೆಟ್ ಅಪ್ಡೇಟ್ ಮಾಡಿರೋದು ನೋಡ್ಕೋಬೋದು ನೀವು. ಯಾವ ಥರ ನಾವು ಏನು ಡ್ರಾಯಿಂಗ್ ಬರ್ದಿದ್ದೀವಿ ಸೇಮ್ ಟು ಸೇಮ್ ಅದನ್ನೇ ಫಾಲೋ ಮಾಡ್ತಿದ್ದೆ ಮಾರ್ಕೆಟ್. ರೈಟ್. ನಮ್ಮ ಸಪೋರ್ಟಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳಿ, 23,941. ಓಕೆ, ಅಲ್ಲಿವರೆಗೂ ತುಂಬ ಕ್ಲಿಯರಾಗಿ ಬಂದಿದೆ. ಅಲ್ಲಿಗೆ ನಮ್ಮ ಟಾರ್ಗೆಟ್ಸ್ ಅನ್ನೋವು ಆಲ್ಮೋಸ್ಟ್ ಹೋಗ್ತಿದೆ ನೋಡಿ, 6, 7, 8 ಹೋಗ್ತಿದೆ ಟಾರ್ಗೆಟ್ಸ್. ಇದು ನಮ್ಮ ಸಪೋರ್ಟ್ವರೆಗೂ ನಾವೇನು ಡ್ರಾಯಿಂಗ್ ಬರ್ಕೊಂಡ್ವಿ, ಪರ್ಫೆಕ್ಟ್ ಮ್ಯಾಚ್ ಆಗಿದೆ ನೋಡಿ. ಈಗ ಇದನ್ನು ಈ ಡ್ರಾಯಿಂಗ್ ಹಾಕ್ಬೇಕಾ ಅದಾಗಬೇಕಾ ಗೊತ್ತಿಲ್ಲ. ತಮ್ಲೈನ್ಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ಬೆಳಿಗ್ಗೆನೇ ಕಟ್ ಮಾಡಿ ಇಟ್ಕೊಂಡೆ, ಇದು ವರ್ಕ್ ಆಗಿದೆ ನೋಡಿ. ಇದು ವಿತೌಟ್ ಗ್ರೀನ್ ಕಲರ್ ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದಿದೆ. ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಅಂದ್ವಿ, ಅದು ಬಂದಿದೆ. ಡನ್. ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಮೇನ್ ರೆಫರೆನ್ಸ್ ಕೂಡ ಸೇಮ್. ಓಕೆ, ಕಾಲು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸಪೋರ್ಟ್ ಆ್ಯಂಡ್ ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಒಳ್ಳೆ ಫಾಲ್ ಬರುತ್ತೆ ಅಂತ, ಗುಡ್ ಫಾಲ್ ಕೇಮ್ ಅಂತ. ಬೇಕಾದರೆ ವೀಡಿಯೋ ನಿಲ್ಲಿಸಿ ಓದ್ಕೊಳ್ಳಿ. ಈ ಬ್ಲ್ಯಾಕ್ ಕಲರ್ ಮಾರ್ಕ್ ಮಾಡಿದ್ದೀನಿ ನೋಡಿದ್ರೆ ಒಳಗಡೆ ಇದೇನು ಬರ್ದಿದ್ದೀನಿ ಓದ್ಕೊಳ್ಳಿ. ನಮ್ಮ ಸಪೋರ್ಟು ಆ್ಯಂಡ್ ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಒಳ್ಳೆ ಫಾಲ್ ಆಗುತ್ತೆ ಅಂತ. ಇವಾಗ ಫಾಲ್ ಆಗಿರೋದು ನೋಡಿದ್ರಲ್ವ, ಅದು ರಿಸಲ್ಟ್. ಓಕೆ, ಆಮೇಲೆ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ದೀವಿ. ನಮ್ಮ ಸಪೋರ್ಟ್ವರೆಗೂ, ಸಪೋರ್ಟ್ ಹತ್ರ ಬಂದು ಎಕ್ಸಿಟ್ ಮಾಡಿದ್ದೀವಿ.
ಯಾಕಂದರೆ ಇಲ್ಲಿ ಸಪೋರ್ಟ್ ಬಂತಲ್ವ ಇಲ್ಲಿಗೆ ಎಕ್ಸಿಟ್ ಮಾಡಿದ್ದೀನಿ ಅಷ್ಟೇ ಲಾಸ್ಟ್. ಅದಾದಮೇಲೆ ಮಾರ್ಕೆಟ್ ಮೂಮೆಂಟಮ್ ಇಲ್ಲ. ಓಕೆ, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀವಿ ವಿತ್ ಡ್ರಾಯಿಂಗ್. ಓಕೆ, ಇದು ಮೇನ್ ಗ್ರೂಪ್ ಅಪ್ಡೇಟ್ ಆಗಿರೋದು. ಈ ಗ್ರೂಪ್ಗೆ ಕೋರ್ಸ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಕೋಬೋದು. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಯಾವುದಾದ್ರೂ ಪರವಾಗಿಲ್ಲ. ಓಕೆ, ಎನ್ಕ್ವೈರಿ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಲೆವೆಲ್ಸು ಅಲ್ಲ ಎಜುಕೇಷನಲ್ ಪರ್ಪಸ್ ಆಗಿ ತಗೊಳ್ಳಿ. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ನಿಮ್ಗೆ ಹೆಲ್ಪ್ ಆದ್ರೂ ನೋಡಿ, ಇಲ್ಲಾಂದರೆ ಅದು ಕೂಡ ನೋಡಿಬಿಡಿ, ನೋ ಪ್ರಾಬ್ಲಮ್. ಓಕೆ, ಈಗ ಮಂಡೇ ಏನು ಮಾಡಬೇಕು? ಮಂಡೇ ನೋಡಿ ನಿಫ್ಟಿ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಸಿಂಪಲ್. ಮಾರ್ಕೆಟ್ ಫಾಲ್ ಆಗ್ತಿದೆ, ಇಲ್ಲಿ ನೋಡ್ಕೋಬೋದು ನೀವು. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 3 ಡೇಸಿಂದ ಫಾಲ್ ಆಗ್ತಿದೆ, ನನಗೆ ಗೊತ್ತಿದೆ. ಓಕೆ, ಮಾರ್ಕೆಟ್ ಫಾಲ್ ಆಗ್ತಿದೆ ನನಗೆ ಗೊತ್ತಿದೆ. ಬಟ್ ಇದು ನನ್ನ ವ್ಯೂ ಮಾತ್ರ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ನಾನು. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಸೆಲ್ ಮಾಡಬೇಕು ಅಂದರೆ ಸಪೋರ್ಟ್ ಬ್ರೇಕ್ ಆಗಬೇಕು. ಬ್ರೇಕ್ ಆದಾಗ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಇಲ್ಲಿವರೆಗೂ ಇರುತ್ತೆ ನಿಮ್ಮದು. ಓಕೆ, ಇದು ನೋಡ್ಕೋಬೋದು. ಇದು ಬ್ರೇಕ್ ಆದರೆ, ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ನಾನೇ ಅಪ್ಡೇಟ್ ಮಾಡ್ತೀನಿ ಇಲ್ಲಿಗೆ ಸೆಲ್ಲಿಂಗ್ಗೆ. ಇದ್ರ ಮೇಲೆ ಬೈಯಿಂಗೆ. ಓಕೆ, ಇದ್ರ ಒಳಗಡೆ ನೋ ಟ್ರೇಡ್. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಪರ್ಫೆಕ್ಟಾಗಿ ಅದೇ ಲೆವೆಲ್ಸ್ ಹತ್ರ ಬಂದು ನಿಂತಿದೆ. ಜಸ್ಟ್ ಇಲ್ಲೊಂದು ಲೈನ್ ಹಾಕಿಟ್ಟಿದ್ದೀನಿ ಅಷ್ಟೇ. ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಸೇಮ್. ಇದು ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್, ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್. ಬ್ಯಾಂಕ್ ನಿಫ್ಟಿ ಬೈ ಮಾಡ್ತೀವಿ ಅಂದರೆ 9:30ವರೆಗೂ ವೆಯ್ಟ್ ಮಾಡಿನೇ ಬೈ ಮಾಡಬೇಕು. 9:30 ಅಬೌವ್, 9:30 ಅಬೌವ್ನೇ ಬೈ ಮಾಡಬೇಕು. ಓಕೆ, ಅದು ಕೂಡ ನಮ್ಮ ಸ್ಟ್ರಾಟಜಿ ಇರುತ್ತೆ. ನಿಮ್ಮ ಸ್ಟ್ರಾಟಜಿಸ್ ಫಾಲೋ ಮಾಡಿ 9:30ವರೆಗೂ ವೆಯ್ಟ್ ಮಾಡಿ, ಆಮೇಲೆ ನೀವು ಡೈರೆಕ್ಷನ್ ತೊಗೋಬೇಕು. ಇದು ಬ್ಯಾಂಕ್ ನಿಫ್ಟಿ. ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ ಬ್ಯಾಂಕ್ ನಿಫ್ಟಿದು. ಇದ್ರ ಮೇಲೆ ಬೈಯಿಂಗ್. ಈ ವಿಕ್ ಇಲ್ಲ ಅಂದಿದ್ರೆ ಇನ್ನೂ ಪರ್ಫೆಕ್ಟ್ ಇರ್ತಾಯಿತ್ತು, ಕಂಪ್ಲೀಟಾಗಿ ಬೈಯಿಂಗ್ ಸೈಡ್ ಇರ್ಬೋದಿತ್ತು. ಇವಾಗಲೂ ಬೈ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಫೈಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೋಬೇಕು. ಓಕೆ, ಹೋಗುತ್ತೆ ಅಂತ ಬೈ ಮಾಡಿ ಕುತ್ಕೋಬಾರ್ದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೋಬೇಕು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಈ ಲೆವೆಲ್ಸು ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಎನಿ ಎನ್ಕ್ವೈರೀಸ್ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್. ಇವತ್ತು ಮೀಟಿಗೆ ಟೆಲಿಗ್ರಾಮ್ಗೆ ಬಂದಿದ್ರೆ, ಲೈವ್ ಬಂದಿದ್ರಲ್ವ, ಟೆಲಿಗ್ರಾಮಲ್ಲಿ ಕೂಡ ನಾನು ಲಿಂಕ್ ಪೋಸ್ಟ್ ಮಾಡಿದ್ದೆ. ಫ್ರೀ ಗ್ರೂಪಲ್ಲಿದೆಯಲ್ಲ, ಇದರಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ ನಾನು. ಸಪೋರ್ಟ್ ಮೇಲೆ ಯಾರ ಹತ್ರ ಏನು ಟ್ರೇಡ್ ಮಾಡಿಸಿಲ್ಲ, ಯಾಕಂದರೆ ಅದು ಮೂಮೆಂಟಮ್ ಬಂದಿಲ್ಲ. ಲಾಸ್ಟ್ ಹಾಫಲ್ಲಿ ಮಾತ್ರ ರಿಕವರಿ ಬರುತ್ತೆ ಅಂತ ಹೇಳಿದ್ದೆ, ಲಾಸ್ಟ್ 1 ಅವರ್. ಅದು ಬಂದಿದೆಯಲ್ಲ ಅಂತ ನೋಡಿ. ಇದು ಈ 1 ಅವರ್ ರಿಕವರಿ ಬರುತ್ತೆ. 15, 30, 45, 1 ಅವರ್. ಈ 1 ಅವರ್ ರಿಕವರಿ ಬರುತ್ತೆ ಅಂತ ಹೇಳಿದ್ದೆ, ಅದು ಬಂದಿದೆ. ಅದು ಯಾಕೆ ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೈವಲ್ಲಿ. ಲೈವ್ ಬಂದಿರೋರು ಗೊತ್ತಿರುತ್ತೆ. ಓಕೆ ಓಕೆ, ಇದು ನಮ್ಮ ಅನಾಲಿಸಿಸ್, ಇದು ನಮ್ಮ ಲೆವೆಲ್ಸು, ಈ ವಾರದ ಕತೆ. ಈಗ ಮಂಡೇ ಏನಾಗುತ್ತೆ ಅನ್ನೋದು, ಮಂಡೇ ಈ ಲೆವೆಲ್ಸ್ನ ಫಾಲೋ ಮಾಡಿ ನೋಡೋಣ. ಸಿಗೋಣ ಎಲ್ಲರಿಗೂ. ಹ್ಯಾಪಿ ವೀಕೆಂಡ್. ಮಂಡೇ ಸಿಗೋಣ. ಬಾಯ್.